ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಸತ್ಯವಾಕ್ಯ ಇವತ್ತು ನೋಡುವಾಗ ದೇವರು ನಮ್ಮ ಜೊತೆ ಏನು ಮಾತಾಡುವಂತರಾಗಿದ್ದಾರೆ, ಪವಿತ್ರಾತ್ಮ ದೇವರು ನಿಮಗೆ ಏನು ಮಾತು ಹೇಳಬೇಕಂತ ಇದ್ದಾರೆ ಇವತ್ತು ಈ ಸುವಾರ್ತೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆತನ ಆಹಾರ ನಾವು ದಿನನಿತ್ಯ ತಿನ್ನಬೇಕು. ನಾವು ಯಾವ ರೀತಿಯಾಗಿ ಊಟ ಮಾಡ್ತೇವಲ್ಲ ಅದೇ ರೀತಿಯಾಗಿ ಆತನ ವಾಕ್ಯ ಅಂದರೆ ಆತನು ನಮ್ಮ ಜೊತೆ ಮಾತಾಡುವಂತನಾಗಿದ್ದಾನೆ. ಆತನು ಮಾತಾಡುವುದಂದರೆ ನಾವು ನೀವು ಮಾತಾಡುವಂಗಿಲ್ಲ. ನಮ್ಮ ಜೀವಿತ ಏನಾಗ್ತದ, ಉದ್ಧಾರಿಸಲ್ಪಡುತ್ತದೆ. ನಮ್ಮ ಜೀವಿತದ ಏನೇ ಕಷ್ಟ ದುಃಖಗಳೆಲ್ಲ ನಾವು ಆತನಿಗೆ ಹೇಳಿದಾಗ ಏನ್ ಮಾಡ್ತಾನ, ಅದರಿಂದ ಬಿಡುಗಡೆ ತರ್ತಾನ. ನಾವು ನೀವು ಮಾತಾಡಿದ್ರೆ ಏನ್ ಮಾಡ್ತೇವೆ, ಅಯ್ಯೋ ಪಾಪ ಹಿಂಗಾಯ್ತಲ್ಲ ಇವರಿಗೆ, ಅಯ್ಯೋ ಪಾಪ, ಯಾರು ಬಿಡುಗಡೆ ಕೊಡಲ್ಲ. ಆದರೆ ಈ ಜೀವವುಳ್ಳ ವಾಕ್ಯನ ಓದುವಾಗ ಇದರಿಂದ ನಮಗೆ ಬಿಡುಗಡೆ ಆಗುತ್ತೆ. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಪ್ರವಾದಿಯಾದ ಹಬಕ್ಕೂಕ್ ಅನ್ನುವರು ಈತನು ದೇವರ ಜೊತೆ ಪ್ರಾರ್ಥನೆ ಮಾಡಲ್ಪಡ್ತಾನೆ. ಯೇಸುವೆ, ನಾನು ಇಷ್ಟು ವರ್ಷ ನಿನ್ನನ್ನು ಪ್ರಾರ್ಥಿಸ್ತೇನೆ ಮತ್ತು ಒಳ್ಳೆ ಜನವಾಗಿದ್ದೇನೆ, ಮತ್ತು ನನಗೆ ಯಾಕೆ ಕಷ್ಟಗಳು ಬರ್ತಾವ, ಯಾಕೆ ಕೆಟ್ಟವರಿಗೆ ಆಸ್ತಿ ಅಂತಸ್ತು ಕೊಡಲ್ಪಟ್ಟಿದೆ ಅಂತೇಳಿ ತನ್ನ ಆತ್ಮಿಕವಾದ ಪ್ರಾರ್ಥನೆ ಮಾಡ್ತಾನ. ನಾವು ವಾಕ್ಯದ ಮೂಲಕ ಅದನ್ನು ನೋಡೋಣ. ಹೋದ್ರ ಮರೆ ಸಿಕ್ಕಿದರೆ, ಪ್ರವಾದಿಯಾದ ಹಗ್ಗಾಯನಿಗೆ ಕಂಡು ಬಂದ ದೈವ ಭಕ್ತಿ. ನೋಡಿ, ದೈವ ಭಕ್ತಿ ಅಂದ್ರೆ ದೇವರಿಂದ ಬಂದಿದ್ದ ಒಂದು ವರವಾಗಿರ್ತದೆ. ವರ ಅಂದ್ರೆ ವಾಕ್ಯ, ಅಂದ್ರೆ ದೇವರ ಹೃದಯದಲ್ಲಿ ಏನಿರ್ತಲ್ಲ, ಒಬ್ಬ ಜನರಿಗಾಗಿ, ಒಬ್ಬ ವ್ಯಕ್ತಿಗಳಿಗಾಗಿ, ಊರಿಗಾಗಿ, ದೇಶಕ್ಕಾಗಿ, ಇಡೀ ಲೋಕಕ್ಕಾಗಿ ಬರುವ ದೈವ ಭಕ್ತಿ ಅಂತಾರ. ಅವಾಗ ದೇವರು ಏನ್ ಮಾಡ್ತಾನ, ಈತನು ಪ್ರಾರ್ಥನೆ ಮಾಡಲ್ಪಡ್ತಾನ. ಏನಂತ, ನಮಗೆ ಯಾಕೆ ಹಿಂಸೆ ಕೊಳ್ಳತ್ತೀರಿ. ನಾವು ಆದಿಯಿಂದನೂ ನೋಡ್ತೀವಿ, ದೇವರ ಸೇವೆ ಮಾಡೋರಿಗೆಲ್ಲ ಹಿಂಸೆನೇ ಆಗುತ್ತಾ ಇರ್ತವೆ. ಅದಕ್ಕಿಲ್ಲ ಅಂತಾನ, ನಾನು ನಿನಗೆ ನಿತ್ಯ ಪ್ರಾರ್ಥನೆ ಮಾಡ್ತೆ, ನಿನಗೆ ಹೇಳಿದಂಗೆ ಕೇಳ್ಕೊಂಡಿರ್ತಿ, ಯಾರಿಗೆ ಮೋಸ ಮಾಡಲ್ಲ, ಯಾರಿಗೆ ಜಗಳ ಆಡಲ್ಲ, ಯಾರ್ದು ದೊರೆತನ ಮಾಡಿ ಕಳ್ಸ್ಕೊಂಬಲ್ಲ, ಇನ್ನೊಬ್ಬರ ಆಸ್ತಿ ಅಂತಸ್ತಿನ ಕೇಳಲ್ಲ. ಆದ್ರೂ ಬಿ ನನಗೆ ಯಾಕೆ ಕಷ್ಟ ಬರ್ಲತ್ತದ, ಮತ್ತೆ ನಿನಗೆ ನಂಬಿದ ಮಕ್ಕಳಿಗೆ ಯಾಕೆ ಕಷ್ಟ ಉಂಟದ ಅಂತೇಳಿ ದೇವರಿಗೆ ಪ್ರಶ್ನೆ ಮಾಡಲ್ಪಡ್ತಾನವ. ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕಳೆದ ಇರುವಿ, ಹಿಂದೆ ಹಿಂದೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೆ ಇರುವಿ. ನೋಡ್ರಿ, ಅವನು ಏನಂತನ, ನಾನು ನಿನಗೆ ಎಷ್ಟು ಕಾಲ ಕೂಗ್ಲತ್ತೆ, ನನಗೆ ಯಾಕೆ ಕೇಳ ಹೊಂಟಿದಿ, ನನಗೆ ಹಿಂದೆ ಹಿಂದೆ ನೂಕ್ಲತ್ತಿದ್, ಯಾಕೆ ನೂಕ್ಲತ್ತಿದಿ ಅಂದ್ರೆ ದೇವರಲ್ಲಿ ಆತನಿಗೆ ಏನ್ ಮಾಡ್ತಾನ, ಹೃದಯದ ಬೈಕೆ. ನಾವು ಇಡೀ ಸತ್ಯವೇದದಲ್ಲಿ ನೋಡ್ತೇವ್ರಿ, ಯಾರು ಕೇಳಿಲ್ಲ ಇಲ್ಲಿ ತನಕ ದೇವರೇ ಯಾಕೆ ನಮಗೆ ಆಸ್ತಿ ಅಂತಸ್ತು ಕೊಡಲಿ, ಯಾಕೆ ನಮ್ಗೆ ಕಷ್ಟದಾಗೆ ಹಾಕ್ತಿ, ನಾವು ಯಾಕೆ ಕಷ್ಟದಾಗೆ ಬದುಕಬೇಕು ಅಂತೇಳಿ ಮೊದಲನೇ ಪ್ರವಾದಿ ಈತ ಏನ್ ಮಾಡ್ತಾನೆ, ಜಪದ ಕುಂತಿ ಈ ಪ್ರಶ್ನೆ ಕೇಳಲ್ಪಡ್ತಾನ. ದೇವರು ಇದಕ್ಕೆ ವಿರೋಧವಾಗಿ ನೀ ನನಗೆ ಹಂಗೆ ಕೇಳ್ತಿ ಕ್ವಶನ್ ಅಂತ ಹೇಳಿಲ್ಲ. ದೇವರು ಏನ್ ಮಾಡ್ದ, ಆತನಗ ಪ್ರಶ್ನೆಗೆ ಉತ್ತರ ಕೊಟ್ಟ. ಈ ಗಿವೆನ್ ಆನ್ಸರ್. ಆತನ ಏನ್ ಮಾಡ್ದ, ಆನ್ಸರ್ ಮಾಡ್ದ. ನೀನು ಹೇಳ್ತಿದಿ ನನ್ನ ಕಷ್ಟ ಯಾಕೆ ಬರ್ತಾವ, ದುಃಖಗಳು ಯಾಕೆ ಬರ್ಲತ್ತಾವ, ನಾನು ನಿನ್ನ ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಸತ್ಯ ಹಾದಿ ಮೇಲೆ ನಡ್ಲತ್ತೆ, ನಿನ್ನ ಪ್ರಾರ್ಥನೆ ಮೂಲಕ ದಾನ ಧರ್ಮ ಏನೇನ್ ಬೇಕೆಲ್ಲ ಮಾಡತ್ತಿದೆ, ನನಗೆ ಯಾಕೆ ಶೋಧನೆ ಉಂಟವ ಅಂದ್ರೆ ದೇವರು ಹೇಳ್ತಾನ, ನಿನಗೆ ಶೋಧನೆ ಬರಲ್ಲ, ನಿನಗೆ ಮರಣಕ್ಕೆ ಒಯ್ಯಲ್ಲ, ನಿನ್ ಏನೇ ಕಷ್ಟ ಬರ್ತದಲ್ಲ ನಾನು ನಿಂತಿ ಮುಂದೆ ಪರಿಹರಿಸ್ತೆ. ಅವ್ರು ದಂಡಿಸುವಾಗ ನೀ ದಂಡನೆ ಆಯ್ತಿ, ಆದರೆ ನನಗೆ ಕೋಪ ಬಂದಾಗ, ಯಾರಿಗೆ ನೋಡ್ರಿ, ದೇವರಿಗೆ ಕೋಪ ಬಂದಾಗ ಏನ್ ಮಾಡ್ತಾನಂತ, ಆ ದುಷ್ಟರನ್ನು ಇಲ್ಲಿಂದ ಇರದ ಹಾಗೆ ಮಾಡ್ತಾನಂತ, ಲೋಕದ ಮೇಲೆ ಕಾಣಲಿರದಾಗಂತ ಮಾಡ್ತೆ. ಅವಾಗ ಹೇಳು, ನೀನು ದುಷ್ಟನಾಗುವುದಕ್ಕೆ ಒಪ್ಪುತ್ತಿ, ಒಳ್ಳೆ ಮನುಷ್ಯನಾಗಿರ್ತಿ ಅಂತ ಕೇಳ್ತಾನೆ. ದೇವ್ರು ಹೇಳಿದಾಗ ಆಗಂತಾನ, ಹೌದು ಯೇಸುವೆ, ನಿನ್ನ ಜ್ಞಾನದ ಮುಂದೆ ನನ್ನ ಜ್ಞಾನ ನಡೆಯಲ್ಲ ಅಂತೇಳಿ ಈ ಹಬಕ್ಕೂಕ ಎನ್ನುವ ಪ್ರವಾದಿ ಮಾತಾಡಲ್ಪಡ್ತಾನ. ನೋಡ್ರಿ, ದೇವರೇನಂತಾನೆ, ಕೆಟ್ಟ ಜನರಿಗೆ ಏನ್ ಮಾಡ್ತಾನ, ಶೋಧನೆಗಳು ಬಂದಾಗ ಆತನು ತಟ್ಟನೆ ಅವರನ್ನು ವಿಪತ್ತು ಬರಲ್ಪಡ್ತದೆ. ಅದೇ ಈ ಪ್ರವಾದಿಗೆ ಏನ್ ಹೇಳ್ತಾನ ದೇವರು, ನೀನು ಒಳ್ಳೆ ಕಾರ್ಯ ಮಾಡಿದಲ್ಲ, ನಿನ್ನ ಒಳ್ಳೆತನದಿಂದ ನಾನು ಉನ್ನತಿ ಎತ್ತಲ್ಪಡ್ತೇನೆ. ನಾವು ಮುಂದೆ ಓದ್ತೇವೆ. ಮತ್ತೆ 3ನೇ ಸಂಧಿ ಹೋದ್ರಮ್ಮ, 1ನೇ ವಚನ 3ನೇ ಸಂಧಿ. ಕೇಡನ್ನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿ, ಕೇಡನ್ನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿ, ಕಷ್ಟವನ್ನೇ ಏಕೆ ನನಗೆ ತೋರಿಸುತ್ತಿ, ಕಷ್ಟವನ್ನೇ ನನಗೆ ಏಕೆ ತೋರಿಸ್ತಿ, ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರು ಇದ್ದೇ ಇವೆ, ಜಗಳವಾಡುತ್ತಿವೆ, ವ್ಯಾಜ್ಯ ಹೇಳುತ್ತಿವೆ. ಆಮೇಲೆ ನೋಡಿ ಏನದ, ಹಿಂಸೆ ಕಷ್ಟ ವ್ಯಾಜ್ಯ ಇವೆಲ್ಲ ಮಂದಿ ಆಡತನ ಕಣ್ಣಿಗೆ ತೋರ್ಸ್ಲತ್ತಿದಿ, ಆದ್ರೆ ಅವರಿಗೆ ಉದ್ಧಾರ ಮಾಡತ್ತಿದೆ ಅಂತ ಕೇಳ್ತಾನೆ. ಯಾಕಂದ್ರೆ ದೇವರ ವಾಕ್ಯ ಅವನಿಗೆ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಿಲ್ಲ. ಅವನು ಪ್ರವಾದಿ ಆಗಿದ ಮೊದಲನೇ ಬರ್ದಿದ್ದು. ಯಾಕಂದ್ರೆ ದೇವರ ದೈವ ಭಕ್ತಿಯಿಂದ ಏನೇನು ಅವನಿಗೆ ವಾಕ್ಯ ಸಿಕ್ಕಿತ್ತಲ್ಲ, ಅದು ದೇವರು ಏನ್ ಮಾಡೋದು, ಯಾವುದು ಮುಚ್ಚು ಮರೆಯದೆ ಇಲ್ಲದೆ ಬರೆಯಲ್ಪಡ್ತಾನ. ಒಂದು ವ್ಯಭಿಚಾರ ಮಾಡಿದ್ದು ಬರದನ್ ದೇವರು, ಒಬ್ಬರು
ಒಳ್ಳೆ ಕಾರ್ಯ ಬರೆದಿದ್ದವರಿಗೆ ಇಲ್ಲಿ ಬರೆಯಲ್ಪಟ್ಟಿದಾನ. ನೋಡು, ನಾವು ವ್ಯಭಿಚಾರ ಮಾಡಲ್ಲ, ನಾವು ಸುಳ್ಳು ಹೇಳಲ್ಲ, ನಾವು ಯಾರಿಗೆ ಏನ್ ಬಿನೇ ಮಾಡಲ್ಲ, ಆದ್ರೆ ನನಗೆ ಯಾಕೆ ಕಷ್ಟ ಬರ್ಲತ್ತ ದೇವ್ರೆ, ಯಾಕೆ ಬರ್ಲತ್ತ ಪ್ರಶ್ನೆ ಹಾಕ್ತಾನೆ ಇರ್ತಾನೆ ದೇವ್ರಿಗೆ, ಪ್ರಶ್ನೆ ಹಾಕ್ತಾನೆ ಇರ್ತಾನೆ. ಮತ್ತೆ ಮುಂದೆ ಹೋದ್ರ ಆಮೇಲೆ ಆಗ್ತದೆ. ಹೀಗಿರಲು ಧರ್ಮೋಪದೇಶವು ಜಡವಾಗಿದೆ, ನ್ಯಾಯವು ಎಂದಿಗೂ ಸಾಗದು. ದುಷ್ಟನು ಶಿಷ್ಯನನ್ನು ಸುತ್ತಿಕೊಂಡಿದ್ದಾನೆ. ಆಮೇಲೆ ನೋಡಿ ಏನದ, ದುಷ್ಟನು ಶಿಷ್ಟನನ್ನು ಏನ್ ಮಾಡ್ಯಾನ, ಸುತ್ತಿಕೊಂಡಿದ್ದಾನೆ. ಈ ಲೋಕ ಹೆಂಗೆ ಪ್ರೆಸೆಂಟ್ ಯಾರು ನೀತಿವಂತರು ಇರ್ತಾರ, ದೇವರ ಭಯ ಬಂದಿರ್ತಲ್ಲ, ದುಷ್ಟನ ಏನ್ ಮಾಡ್ತಾನ, ಅವನಿಗೆ ಸುತ್ಕೊಂಡ್ ಬಿಡ್ತಾನ. ಅವನದೇ ಹೇಳ್ತಾನ, ಅವನೇ ತಪ್ಪನ, ನಾವು ಒಳ್ಳೆಯರು ಅಂತೇಳಿ ಚೀರಿ ಚೀರಿ ಹೇಳುವಂತನಾಗಿದ್ದಾನೆ. ಆದರೆ ಇದೆಲ್ಲ ಕೇಳಿದ ಮೇಲೆ ಯೆಹೋವನ ಉತ್ತರ ಬರ್ತದ ಅವನಿಗೆ. ಅದು ಏನ್ ಬರ್ತದ, ನಾನು ನಿನ್ನನ್ನು ಏನ್ ಮಾಡ್ತೆ, ಪ್ರೀತಿಸುತ್ತೆ ಅಂತ ಹೇಳ್ತಾನ. ನೋಡ್ರಿ, ನಾವು ಯಾರಿಗೆ ಪ್ರೀತಿ ಮಾಡ್ತೇವೆ? ನಮ್ಮ ಮನೆಯಾಗ ನಾವು ಪ್ರೀತಿ ಮಾಡ್ತೇವ, ನಾವು ನಮ್ಮ ತಾಯಿ ಅಂತ ಹೇಳಿ ನಾವು ಪ್ರೀತಿ ಮಾಡ್ತೇವೆ. ನೀವು ನಿಮ್ಮ ಮಕ್ಕಳು ಅಂತ ಪೈಲೆ ಪ್ರೀತಿ ಮಾಡ್ತೀರಿ. ಹೊರಗಿನವ್ರಿಗೆ ಏನ್ ಮಾಡ್ತೇವೆ, ಎರಡನೇದಾಗಿ ಪ್ರೀತಿ ಮಾಡ್ತೇವೆ. ಅದು ಅವರು ನಮ್ಮ ಜೊತೆ ಒಳ್ಳೆ ರೀತಿಯಿಂದ ಇದ್ರು ಮಾತ್ರ ನಾವು ಸರಿ ಪ್ರೀತಿ ಮಾಡಕ್ ಚಾನ್ಸ್ ಅದ. ಅದು ದೇವರು ಏನಂತ ಹೊಸ ಒಡಂಬಡಿಕೆಯಲ್ಲಿ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸೋದ. ನಾವು ನಮ್ಮ ದೇಹ ಕೇಳಿ ಪ್ರೀತಿ ಮಾಡ್ತೇವೆ ನೋಡ್ರಿ, ಹಂಗ ಅವರಿಗೂ ಅಷ್ಟೇ ಪ್ರೀತಿ ಮಾಡಂತ ಹೇಳಲ್ಪಡ್ತಾನ. ಆದ್ರ ಈ ಲೋಕದಲ್ಲಿ ಏನ್ ಮಾಡ್ತಾರ, ಒಂದು ದಿವಸ ಮಾಡಿ ನೋಡ್ಬೋದು, ಹಬ್ಬ ಬಂದ್ರೆ 2 ದಿವಸ ಮಾಡ್ತಾರ, 10 ದಿವಸ ಮಾಡ್ತಾರ. ಎಲ್ಲೋ ಒಂದ್ ಸ್ವಲ್ಪದಲ್ಲಿ ಕಷ್ಟ ಬಂತು ಯಾರ ಇಬ್ಬರ ಮಧ್ಯದಾಗ ಅಂದ್ರ ಆ ಸಹೋದರ ಹೋಗಿ ಏನಾಗ್ತಾನ, ವೈರಿ ಆಗ್ಲಕ್ ಸ್ಟಾರ್ಟ್ ಆಯ್ತಾನ. ಯಾವಾಗ ವೈರಿ ಆಯ್ತಾನ, ಸೈತಾನನು. ಇವತ್ತು ನೀವು ಏನಿರ್ತೀರಿ, ಒಳ್ಳೆ ಹೃದಯ ಹೊಂದಿದವರು ಇರ್ತೇವೆ. ಆದ್ರೆ ಇದರಲ್ಲಿ ಕಾರ್ಯ ಮಾಡುವ ಒಬ್ಬ ದುಷ್ಟ ಆತ್ಮನಿರ್ತಾನ. ಆತನ ಏನ್ ಮಾಡ್ತಾನ, ನಿಮ್ಮ ಬಲ್ ಬಂದು ನಿಮ್ಮ ವಿಚಾರಗಳು ಕೆಡಿಸುವಂತನಾಗಿದ್ದಾನೆ. ನಿಮ್ಮ ಹತ್ರ ಬಂದು ನಿಮ್ಮ ವಿಚಾರ ಕೆಡಿಸ್ತಾನೆ. ಯಾವ ರೀತಿ, ಇನ್ನೊಬ್ಬರ ಮೂಲಕ. ಇವರಿಬ್ಬರು ಯಾಕೋ ತೋಲಿ ದೇವರ ಭಯ ಭಕ್ತಿಯಲ್ಲಿ ನಡೆಯುತ್ತಾರೆ. ಇವ್ರ ಭಕ್ತಿ ಹೆಂಗ್ ನಾನು ಕಡಿಬೇಕು, ಇವ್ರ ಭಕ್ತಿಯಲ್ಲಿ ಹೆಚ್ಚಿಗೆ ಅಭಿವೃದ್ಧಿ ಆದ್ರಲ್ಲ, ಇವ್ರ ಮಕ್ಕಳು ಉದ್ಧಾರ ಆಗ್ತಾರ, ಇವ್ರ ಸಮಸ್ಯೆಗಳು ಹೋಯ್ತವ, ಇವ್ರ ಸಾಲಗಳು ನೀಗ್ತಾವ, ಇವ್ರ ಅಭಿವೃದ್ಧಿಯಾಗಿ ಏನ್ ಮಾಡ್ತಾರ, ದೇವರ ರಾಜ್ಯಕ್ಕೆ ಹೋಗಲ್ಪಡ್ತಾರ. ದೇವರ ರಾಜ್ಯಕ್ಕೆ ಇವ್ರು ಒಬ್ಬರು ಹೋದ್ರೆ ಇವ್ರ ಹಿಂದಿಂದ ಎಲ್ಲ ಫ್ಯಾಮಿಲಿ, ಕುಟುಂಬ, ನೆಂಟೋರ್, ಬಂಧು ಬಳಗ ಏನ್ ಮಾಡ್ತಾರ, ಓಹೋ ಇವತ್ತು ನಮ್ಮ ಆಂಟಿ ಹಾಕೋ ತೋಲೆ ಹೋಗ್ಯಾಳ ದೇವ್ರದಾಗ, ಆಗಿ ಏನ್ ಸಿಕ್ಕಿರ್ಬೇಕು ನಾವು ಬಿ ಮಾಡಿ ನೋಡ್ಬೇಕು, ಬರ್ತಾರೆ ನಿಮಗೆ ಕೇಳಕಂತೀರ. ಆದ್ರ ಆ ದುಷ್ಟಾತ್ಮ ನಿಮ್ಗೆ ಕಳೆದ ಹಾಕ್ತಂದ್ರ ನೋಡ್ರಿ, ದೇವ್ರದಾಗ ಹೋಗಿ ಪ್ರತಿಫಲ ಸಿಕ್ತಾ. ನೀವು ಕಾಲಿಕ್ಕಿರ್ ದೇವ್ರದಾಗ ನೋಡ್, ಸೈತಾನ್ ಬಂದು ನಿಮ್ಗೆಲ್ಲ ಹಾಳು ಮಾಡ್ತೇವೆ. ಸುಮ್ಮನೆ ಹಂಗೆ ಹೇಳಿದ್ರಿ ಇದೇ ಮಾತು ಜನರು ಆಡ್ತಾರೆ ನಮ್ಮ ಮಧ್ಯದಾಗ. ಯಾಕ, ನಾವು ದೇವರ ಮಾರ್ಗದ ಮೇಲೆ ನಡಿಬಾರ್ದು. ನಾವು ಕಷ್ಟದಾಗ ಇದ್ದಿದ್ದೇವಲ್ಲ, ಕಷ್ಟದೊಳಗೆ ಬೀಳ್ಬೇಕು, ಅಲ್ಲೇ ಸುಖ ಕೊಡ್ತದ. ಏನ್ ಮಾಡ್ತದ ಸೈತಾನ್ ಅಂತ ಹೇಳಿ, ನಿಮ್ಗೆ ಏನಾದ್ರು ಕಷ್ಟ ಐತ, ಹಣದ ಸಹಾಯ ಐತಲ್ಲ, ಎಲ್ಲೋ 10-20 ರೂಪಾಯಿ ಕೊಡ್ತದ. 10 ರೂಪಾಯಿ 20 ರೂಪಾಯಿ ಸಿಕ್ತಿಗಳು ನಾವೇನು ಮಾಡ್ತೇವೆ, ಖುಷಿ ಆಯ್ತು, ಓ ದೇವ್ರೆ ಒಂದ್ 2,000 ರೂಪಾಯಿ ಸಿಕ್ತು ನನಗೆ ಇವತ್ತ, ಚಂದ ಆಯ್ತು. ಆದ್ರೆ ನಿಮಗೆ ದೇವರಲ್ಲಿ ಏನಿರ್ತಾನ, ಲಕ್ಷ ಗಟ್ಟಲೆ ಕೂಡ ಇರ್ತಾನ. ಆ ಲಕ್ಷಕ್ಕೆ ಯಾರು ನೋಡೋದಿಲ್ಲ. ಆ 2,000 1,000 ನೋಡಿ ಏನ್ ಮಾಡ್ತೇವೆ, ದೇವರ ಅಭಿಷೇಕ ಕಳ್ಕೊತೇವು. ಇಲ್ಲಿ ಅದೇ ಕೇಳ್ತಾನ ಹಬ್ಬಕ್ಕೋಸ್, ಏನಂತಾನ, ದೇವರಲ್ಲಿ ದುಷ್ಟರಿಗೆ ಯಾಕೆ ನೋವು ಮಾಡತ್ತಿದ್ ತೋಲು, ಅವ್ರೆಲ್ಲ ಪಾಪ ಮಾಡ್ತಾರ, ವ್ಯಭಿಚಾರ ಮಾಡ್ತಾರ, ಸುಳ್ಳು ಹೇಳತ್ತಾರ, ಯಾರ್ದು ಆಸ್ತಿ ಅಂತ ಸುಡಿತಾರ, ಮತ್ತೆ ಶಿಷ್ಟಿದ್ದವ್ರಿಗೆ ಎಲ್ಲ ಏನ್ ಮಾಡ್ತಾರ, ಅವ್ರಂತಕ್ಕಿಂತ ಹೆಚ್ಚಾಗಿ ಪವಿತ್ರ ಅಂತ ಹೇಳ್ಕೊತಾರ. ಆದ್ರೆ ನನಗೆ ಯಾಕೆ ಹಿಂಗ್ ಮಾಡತ್ತಿದ್ದಿ, ನಾನು ಅಂತ ಎಷ್ಟು ಜನರೇ ಲೋಕದಾಗ ಎಲ್ಲರಿಗೆ ಯಾಕೆ ಅಂದಾಗ ದೇವ್ರಂತನ, ನೀ ಭಯ ಪಡಬೇಡ, ಯಾವಾದ್ರೆ ನನಗೆ ಕೋಪ ಬಂದಾಗ ಅವರನ್ನು ಮೊದಲಾಗಿ ನಾನು ನೋಡುತ್ತೆ ಅಂತ ಹೇಳ ಬರ್ತಾನ. ಡೈರೆಕ್ಟ್ ಆಗಿ ಹೇಳುವ ಮಾತಂದ್ರೆ, ದುಷ್ಟರಿಗೆ ನಾನು ದಂಡನೆ ಕೊಡ್ತೆ. ಯಾವುದು ನನ್ನ ಕೋಪದ ದಂಡ ಅಂದ್ರೆ ದೇವ್ರದು ಸುಮ್ಮನಿರೋದ್ರೆ ಬಂದು ಹಿಂಗ್ ನೋಡೋಗಲ್ಲ, ಅವ್ರಿಗೆ ಮರಣ ದಂಡನೆ ಕೊಡ್ತಾನೆ ಯೇಸು. ಯಾಕಂದ್ರೆ ಅವ್ರ ಪಾಪಗಳು ಹೆಚ್ಚಾದಾಗ ಏನಾಗ್ತದ, ಈ ನೀತಿವಂತರನ್ನು ಎಬ್ಬಿಸಲ್ಪಡ್ತಾನ, ಆ ಪಾಪಿಗಳನ್ನು ನಾಶ ಮಾಡ್ತಾನ. ಈ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ ಅರ್ಥ, ಸೈತಾನನಿಂದ ಎಷ್ಟು ಜನರು ಕೂಡಿ ಬರ್ತಾರಲ್ಲ, ಕೂತಿ ದೇವರನ್ನೇ ಮರಿತಿರಲ್ಲ, ದೇವರನ್ನು ಇಲ್ಲ ಅಂತ ಹೇಳಿದವರಿಗೆ ದೇವರಿಗೆ ಶಿಕ್ಷೆ ಕೊಡಲ್ಪಡ್ತಾನ. ಎಲ್ಲಿವರೆಗೆ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ಯೇಸುವಿನ ಬೆಳಕು ನಮ್ಮಲ್ಲಿ ಇರುವುದಿಲ್ಲ ಅಂದ್ರ, ನಾವು ಯಾನೇ ಮಾಡಿದ್ರೆ ಎಷ್ಟಿಲ್ಲ, ಏನೇ ಕಾರ್ಯ ಮಾಡ್ರಿ, ಯಾರಿಗಾದ್ರೂ ನೀವೇನ್ ಮಾಡ್ರಿ, ಮನೆ ಮಾರೆಲ್ಲ ಬರ್ಕೊಡ್ರಿ ಅವ್ರ ಮೇಲೆ, ಆದ್ರೆ ದೇವ್ರು ಮೆಚ್ಚಲ್ಲ. ದೇವ್ರಿಗೆ ಏನ್ ಬೇಕು, ನಿನ್ನ ಪರಿಶುದ್ಧ ಹೃದಯ, ನೀ ಪರಿಶುದ್ಧತೆ ಪೈಲೆ ಪ್ರಾರ್ಥನೆ ಮಾಡ್ಬೇಕು ಯೇಸುವಿಗೆ. ಹೌದು ಯೇಸುವೆ, ನಾನು ನಿನ್ನ ಕಾರ್ಯದಲ್ಲಿ ಮುಂದಡಿತೆ, ನೀನ್ ಏನ್ ಹೇಳ್ತೀನಿ, ನಿನ್ನ ಹೃದಯ ಯಾವ ರೀತಿಯದ, ಆ ಹೃದಯ ನನಗೆ ತೋರಿಸು, ನಿನ್ನ ಹೃದಯದಾಗ ನಾನು ನಡಿಬೇಕಂತ ಹೇಳಿ ಕೇಳಿದಾಗ ದೇವರು ನಮ್ಗೆ ಅಭಿವೃದ್ಧಿ ಪಡಿಸ್ತಾನ. ಆ ದುಷ್ಟರಿಗೆ ದಂಡನೆ ಕೊಡ್ತಾನ, ನಮಗ್ ದಂಡನೆ ಕೊಡಲ್ಲ. ಆತನ ಏನು ಬರೀತಾನ, ನಿನಗೆ ಶೋಧನೆ ಬರುವುದಕ್ಕಿಂತ ಮೊದಲೇ ನಾನೇ ನಿನಗ ಎದುರಾಗಿ ನಿಂದಿರ್ತೇನೆ. ನೋಡಿ, ಯಾ ದೇವರು ಹೇಳಕ್ ಪಡ್ತಾರ, ನಮಗೆ ಇವತ್ತು ಕಷ್ಟ ಬರ್ಲತ್ತಂದ್ರೆ ತಾಯಿ ಯುದ್ಧ ಮಾಡಕ ನಮ್ಮ ಎದುರು ನಿಂದಿರ್ತಾನ ಅಂತ ಬಂದು. ನಮ್ಗೆ ರೋಗ ಆಯ್ತು, ಸಾಲ ಆಯ್ತು, ಚಿಂತೆ ಆಯ್ತು, ಎದುರಲ್ಲೇ ಸಿಕ್ಬಿದ್ದೆವು, ಯಾರು ನಮಗೆ ಮೋಸ ಮಾಡತ್ತಾರ, ಅದಕ್ಕೆಲ್ಲ ಏನ್ ಮಾಡ್ತಾನ, ತಾನೇ ಬಂದು ನಿಂತು ಯುದ್ಧ ಆಡ್ತಾನ. ನಿಮ್ಗೆ ಅವಮಾನ ಪಡಿಸ್ಯಾರ, ಅವ್ರಿಗೆ ಅವಮಾನ ಪಡಿಸ್ದಾಗ ದೇವರನ, ನೀವು
ನೀವು ಅವಮಾನದಲ್ಲಿ ಬಿದ್ದಿರಿ, ಯೇಸು ಏನ್ ಮಾಡ್ತಾನೆ ನಿಮ್ಗೆ ಅವಮಾನಕ್ಕೆ ಏನ್ ಮಾಡ್ತಾನ, ಉನ್ನತ ಸ್ಥಿತಿ ಏರಿಸ್ತಾನೆ. ನಿಮ್ಗೆ ಅವಮಾನ ಮಾಡಿದವ್ರ ಮುಂದೆ ಏನ್ ಮಾಡ್ತಾನ, ಜಯವನ್ನು ಕೊಡುವಂತನಾಗಿದ್ದಾನೆ. ನಾವು ಇದೇ ರೀತಿಯಾಗಿ ಮುಂದೆ ನೋಡ್ತೇವೆ, ಯೌನ ನೋಡ್ತೇವೆ. ಯೌನ ಬರೆದ ಒಂದೇ ಸಂಧಿ 1ನೇ ವಚನ ತೆಗಿರ ಮೊರೆ ಹಿಂದಿರ್ತದ ನೋಡಿ. ಒಂದೇ ಸಂಧಿ 1ನೇ ವಚನ. ಯೌನ ಯೋನ ಜೋನ ಅಂತಾರೆ. ಯೋನ ಅದ್ರ ಹಿಂದೆ ಅದ ನೋಡ್ರಿ, ಮೀಕ ಬರ್ತದ, ಮೀಕೆಯಿಂದ ಅದೇ ಇರ್ತದ ನೋಡಿ. ಯೌನನು ಅಂತ ಇರ್ತದ ನೋಡ್ರಿ. ಎರಡು ಸಂಧಿ ಇದ್ಮೇಲೆ ಅವ ನೋಡಿ. ಇಲ್ಲಿ ಯೌನನನ್ನ ಒಬ್ಬ ಪ್ರವಾದಿ ಇರ್ತಾನ. ಈತನ ಏನ್ ಮಾಡ್ತಾನ, ದೇವರ ಯಜ್ಞನು ಮೀರಲ್ಪಡ್ತಾನ. ಅಲ್ಲಿ ದೇವರಿಗೆ ಏನ್ ಕೇಳ್ದ ಹಬ್ಬಕ್ಕೋಸು, ಯಾಕೆ ನಮ್ಗೆ ಕಷ್ಟ ಬರ್ತಾವ, ನಾನು ನೀನು ಪ್ರಾರ್ಥಿಸಿದಾಗ ಬಿ ನಮ್ಗೆ ಏನ್ ಬಿ ಸಿಗ ಹೊಂಟು, ನೀನು ಪ್ರಾರ್ಥನೆ ಮಾಡಿದಾಗ ಕೆಟ್ಟರೆ ಮೆರ್ಲಿಯಾಕ ಬರ್ಲತ್ತಾರ, ಕೆಟ್ಟರು ಏನ್ ಮಾಡ್ತಾರ ಮುಂದಾಗ್ಲತ್ತಾರ, ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತೇಳಿ ಅಲ್ಲಿ ಪ್ರವಾದಿ ಕ್ವಶನ್ ಮಾಡಿದಾಗ ದೇವರು ಒಂದು ಆತ ಅರಿಗೆ ಮಾತನಾಡ್ತಾನೆ. ಆದ್ರೆ ಇಲ್ಲಿ ಯೌನ ಎಂಬ ಪ್ರವಾದಿ ಏನ್ ಮಾಡ್ತಾನ, ಒಂದು ಕೆಟ್ಟೋಗಿದ ಊರಿಗೆ ಕಳಿಸಲ್ಪಡ್ತಾನ. ಆ ಕೆಟ್ಟೋದ ಊರಿಗೆ ಹೋಗು ಅಂತ ಹೇಳಿದಾಗ ಏನ್ ಮಾಡ್ತಾನೆ, ಇವನು ದೇವರ ಯಜ್ಞ ಮೀರ್ತಾನ. ದೇವರ ಮಾತಿಗೆ ಆ ವಿಧೇಯತೆಯಾಗಿ ಏನ್ ಮಾಡ್ತಾನ, ಬೇರೆ ಊರಿಗೆ ಓಡಿ ಹೋಗಲ್ಪಡ್ತಾನೆ. ಆಗ ಹೋದಾಗ ದೇವ್ರು ಏನ್ ಮಾಡ್ತಾನ, ಸಿಕ್ಕಿಲ್ಲ ಮೊರೆ ನಾನೇ ಹೊರಟು ತಗೋರಿ. ಯೆಹೋವನು ಮಿತ್ತೇನನ ಮಗನಾದ ಯೋನನಿಗೆ ನೆನೆದು ಆ ದೊಡ್ಡ ಪಟ್ಟಣ ನಿನಿವೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳನ್ನು ದುಷ್ಟತ್ವವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ನೋಡ್ರಿ, ಇಲ್ಲಿ ನಿನಿವೆ ಎಂಬ ಪಟ್ಟಣ ಏನಿರ್ತದೆ, ಬಹಳ ಕೆಟ್ಟ ಹೋಗಿದ್ದಿರ್ತದೆ. ದೇವರು ಏನ್ ಮಾಡ್ತಾನ, ಆ ಒಂದು ಯೋನನಿಗೆ ಏನ್ ಮಾಡ್ತಾನೆ, ಆ ದೇಶಕ್ಕೆ ಹೋಗು, ಆ ಕೆಟ್ಟತನ ಏನಾಗದ ಪರಲೋಕ ರಾಜ್ಯಕ್ಕ ನನಗೆ ಕೇಳಿ ಬಂದದ ಅಂತ ಹೇಳಲ್ಪಡ್ತಾನೆ. ನೋಡ್ರಿ, ಪರಲೋಕ ರಾಜ್ಯ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, 3ನೇ ಆಕಾಶ, 1ನೇ ಆಕಾಶ ನಮ್ಮ ಕಣ್ಣಿಗೆ ಕಾಣಿಸ್ತದ್ರಿ, 2ನೇ ಆಕಾಶ ನಮ್ಮ ಗ್ರಹಗಳು ಅವ, 3ನೇ ಆಕಾಶ ಮ್ಯಾಲೆ, ಇದ್ರ ಮೇಲ್ಗಡೆ 3ನೇ ಆಕಾಶದಲ್ಲಿ ದೇವರ ಆಸರುಡನಾಗಿದ್ದಾನೆ. ಈ ಲೋಕದಲ್ಲಿ ಯಾರಿಗೂ ಅಷ್ಟು ಮ್ಯಾಗ ಹೋಗೋಕೆ ಸಾಧ್ಯ ಇಲ್ಲ. ದೇವರ ಆತ್ಮಿಕವಾಗಿ ನೋಡುವಂತನಾಗಿದ್ದಾನೆ, ಮತ್ತು ನಾವು ಆತ್ಮಿಕವಾಗಿ ನೋಡ್ಬೋದು. ಆ 3ನೇ ಆಕಾಶದಿಂದ ಆತನ ಏನು ಆ ನಿನಿವೆ ಪಟ್ಟಣವನ್ನು ನೋಡಲ್ಪಡ್ತಾನ. ಯಾಕಂದ್ರೆ ಅಲ್ಲಿ ಪಾಪವು ಹೆಚ್ಚಾಗಿತ್ತು. ಯಾರು ತನ್ನ ಯಾರಂದ್ರೆ ಯಾರು ಅಲ್ಲಿ ಹೇಸುವಂತರಾಗಿದ್ದು, ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಪಾಪದಲ್ಲಿ ಬಿದ್ದಿದ್ರು. ಆ ಊರಿಗೆ ಏನ್ ಮಾಡ್ತಾನೆ ದೇವರು, ನಾಶ ಮಾಡೋಕ್ಕಿಂತ ಮೊದಲು ನೀ ಹೋಗಿ ಸುವಾರ್ತೆ ಸಾರು, ಅಲ್ಲಿದ್ದ ಜನರಿಗೆ ಹೇಳು, ಇಲ್ಲಿ ದಂಡನೆ ಆಗುತ್ತದೆ. ಸೊದೋಮ್ ಗೊಮೋರ ಪಟ್ಟಣ ಯಾವ ರೀತಿಯಾಗಿದೆಯಲ್ಲ ಗಂಧಕದ ಊರಿಗಿಂತ ಈ ಊರಿಗೆ ಮಾಡ್ತೆ ಅಂತ ಹೇಳಿದಾಗ ಇವನು ಏನು ಮಾಡ್ತಾನ, ದೇವರಿಗೆ ಆ ವಿದ್ಯತೆ ಆಯ್ತಾನ. ಇವನು ಹೋಗಿ ನಿನಿವೆ ಪಟ್ಟಣಕ್ಕೆ ಹೋಯ್ತಾ ಅಲ್ಲಿಂದ ಹಡಗಿಳಿದು ಏನ್ ಮಾಡ್ತಾನ, ತಾರ್ಸಸ್ಗೆ ಹೋಗುವ ಹಾದಿ ಹಿಡಿತಾನಲ್ಲಿ. ಅಲ್ಲಿ ಹೋದಾಗ ದೇವರ ಕೋಪ ಅವನ ಮೇಲೆ ಇಳಿಯಲ್ಪಡ್ತದ. ಆ ಹಡಗು ಏನಿರ್ತದ, ಪೂರ ಹಡಗಿನ ಕುಂತಾಗ ಹಡಗಿನ ನೀರು, ಸಮುದ್ರ ನೀರು ಅಲ್ಲೋಲ ಕಲ್ಲೋಲ ಮಾಡ್ತದ. ಎಲ್ಲ ಜನರು ಏನ್ ಮಾಡ್ತಾರೆ, ಆ ಹಡಗದಲ್ಲಿ ಇದ್ದವ್ರು ಬಂದು ಅವ್ರವ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾರ. ಅವ್ರವ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಯಾವ ಪ್ರಾರ್ಥನೆ ಕೇಳಲ್ಪಡಲ್ಲ. ಈ ಯೋನಿಗೆ ಗೊತ್ತಿರ್ತದ ಇದು ಯಾರಿಗಾಗಿ ಬಂದದ, ನನಗೆ ಗೊತ್ತದ ಅಂತ ಅಂದ್ರು ಬಿ ಹಂಗೇ ಮಂಕೋತ ನೋಡಿ ಹೋಯ್ತದೇನೋ ತೊಡಗೊಳತ್ತ ಅಂತೇಳಿ. ಆದ್ರೆ ದೇವ್ರು ಏನ್ ಮಾಡ್ತಾನ, ಅವ ಎದ್ದು ಬಂದು ಅವನ ಬಾಯಿಲಿಂದ ಹೇಳಸ್ತಾನ, ನಿಂದ್ರಸ ನೀರು ಹೊಡಿತಾನ ಟೋಕ್ರಿದ ಒಳಗ, ಆ ಜಾನ್ದೊಳಗೆ ಇದ್ದಿದ್ದು ಎಲ್ಲ ಸಾಮಾನು ಬಿಡಿಸಾಕ್ತಾರ ಹಲಿಕೆ ಆಗಲ್ಲ ಅಂತೇಳಿ. ಆಗ ಯವನ ಬಂದು ಹೇಳ್ತಾನ, ಯಾರು ಏನ್ ಜಪ ಮಾಡಕ್ ಹೋಗ್ಬೇಡ್ರಿ, ಅದು ನನ್ನ ದೇವ್ರರ, ನನ್ನ ಯೇಸು ಕ್ರಿಸ್ತನ ಆತನಿಗೆ ಅಂತೇಳಿ ಏನ್ ಮಾಡ್ತಾನ, ನನಗೆ 2 ಕೈ ಕಾಲು ಕಟ್ಟಿ ನನಗೆ ಹಾರೋಡ್ರಿ ನೀರಾಗ ಅಂತಾನ. ಆ ನೀರ್ ಒಳಗೆ ಹಾರೋಡಿದ ತಕ್ಷಣ ಸಮುದ್ರ ಶಾಂತ ಆಯ್ತದ. ನೋಡ್ರಿ, ದೇವ್ರಿಗೆ ಮಹಿಮೆ ಆಗಲಿ. ಅವಾಗ ಏನ್ ಮಾಡ್ತಾನ ದೇವರು, ದೊಡ್ಡ ಮೀನು ಸಿಮುನನೆಂಬ ದೊಡ್ಡ ಮೀನು ಇರ್ತದ, ಆ ಮೀನಿಗೆ ಅಪ್ಪಣೆ ಕೊಡ್ತಾನೆ ದೇವರು. ಆ ಮೀನ್ ಏನ್ ಮಾಡ್ತದೆ, ಬಂದು ಆತನನ್ನು ನುಂಗಲ್ಪಟ್ಟಾಗ ಹಗಲು ರಾತ್ರಿ 3 ದಿವಸ ಮೀನಿನ ಹೊಟ್ಟೆಲಿ ಏನ್ ಮಾಡ್ತಾನ, ಪ್ರಾರ್ಥನೆ ಮಾಡ್ತಾನ. ನೋಡ್ರಿ, ನಾವು 1 ದಿವಸ ಉಂಡಿದ ಊಟ 1 ಗಂಟೆ 2 ಗಂಟೆ 3 ಗಂಟೆದ ಕರಗಿಸುವಂತ ಆಸಿಡ್ ಇರ್ತದ ನಮ್ಮ ಹೊಟ್ಟೆಯಲ್ಲಿ. ಅಷ್ಟು ದೊಡ್ಡದಾದ ಮೀನಿನ ಒಳಗೆ ಇವನೇನಾಗ್ತಾನ, ಏನು ಆಗಲ್ಲ. ಒಂದೇ ದಿನ 1 ಗಂಟೆದ ಸುಟ್ಟು ಹೋಗ್ಬೇಕಿತ್ತು. ಆದರೂ ದೇವರೇ ಮಾಡ್ದ, ಅವನಿಗೆ 3 ದಿವಸ ತನ್ನ ಪಶ್ಚಾತ್ತಾಪ ಮಾಡೋದಕ್ಕೆ ಏನ್ ಮಾಡ್ದ, ಪ್ರಾರ್ಥನೆ ಮಾಡ್ತಾನೆ. 3 ದಿವಸ ಕಂಟಿನ್ಯೂ ಆಗಿ ಆ ಆಸಿಡ್ಲಿಂದ ಅವನ ಮೈಯೆಲ್ಲ ಸುಟ್ಟು ಹೋಗ್ತದ, ಕೂದಲೆಲ್ಲ ಹೋಯ್ತಾವ. ಆದ್ರೂ ಅವನ ಜೀವಕ್ಕೆ ಹಾನಿ ಆಗಲ್ಲ. ದೇವರು ರಕ್ಷಣೆಯನ್ನು ಮಾಡುವುದಕ್ಕೂ ಅದ, ದಂಡನೆ ಮಾಡುವುದಕ್ಕೂ ಕೂಡ ಅದ. ನೋಡ್ರಿ, ಆ ಮೀನಿನ ಒಳಗೆ ಕುಂತಿ 3 ದಿವಸ ಹಗಲು ರಾತ್ರಿ ಊಟ ಇಲ್ಲ, ನೀರಿಲ್ಲ, ತಿಂಡಿ ಇಲ್ಲ, ಯಾನಿಲ್ಲ, ಏನ್ ಮಾಡ್ತಾನ,
ಪ್ರಾರ್ಥನೆ ಮಾಡ್ಕಲೂರಿ. ಆತನಿಗೆ ಗೊತ್ತು ನಮ್ಮ ಜೀವ ಅಂತೂ ಹೋಗೋದಿಲ್ಲ, ಆದ್ರೆ ಈ ಕಷ್ಟದಿಂದ ಹೊರಗೆ ಹೋಗ್ಬೇಕು. ನಾನು ದೇವರಿಗೆ ಆದ್ಯತೆ ಇದೆ. ಇವತ್ತು ದೇವರ ಮೂಲಕ ನೀವು ಒಳ್ಳೆಯರಾಗಿದ್ದೀರಿ. ನಿಮ್ಗೆ ಕಷ್ಟ ಬಂದವಂದ್ರೆ ನೀವು ಎಲ್ಲೋ ದೇವರನ್ನು ಮರ್ತೀರಿ. ದೇವರನ್ನು ಮರ್ತಿದಕ್ಕಾಗಿ ಏನಾಗ್ತದ, ಈ ಯೌವನಿಗೆ ಹೆಂಗ ಕಷ್ಟ ಬಂತಲ್ಲ, ಆತನ ದೇವರ ಮಾತು ಮೀರಿದಕ್ಕಾಗಿ ಆ ಮೀನಿನ ಹೊಟ್ಟೆನೊಳಗೆ 3 ದಿವಸ ಕಷ್ಟಪಟ್ಟ. ಆ 3 ದಿವಸ ಕಷ್ಟಪಟ್ಟಿಲ್ಲ, ದೇವರ ರಾಜ್ಯಕ್ಕೆ ಮಹಿಮೆ ತರಿಸಿದ. ಆ ಮೀನು 3 ದಿವಸದ ಕಾರ್ಯದ ಮೇಲೆ ಆ ಊರ ಒಳಗೆ ಹೋಗಿ ಸುವಾರ್ತೆ ಸಾರ್ತಾನೆ. ಯಾವಾಗ ಪವಿತ್ರಾತ್ಮ ಭರಿತನಾಗಿ 3 ದಿವಸ ಏನಾಯ್ತು, ದೇವರು ಅವನ ಜೊತೆ ಮಾತಾಡ್ತಾ ಇದ್ದಿದ್ದರು. 3 ದಿವಸದಲ್ಲಿ ಅವನು ಅಭಿಷೇಕ ಹೊಂದಲ್ಪಟ್ಟ. ಇವತ್ತು ನಮಗೆ ಸಮಸ್ಯೆ ಬಂದಾಗ ನೀವು 3 ದಿವಸ ಉಪವಾಸ ಇರ್ರಿ, ನಿಮ್ಮಲ್ಲಿದ್ದ ಕಷ್ಟ ದುಃಖಗಳು ಏನ್ ಮಾಡ್ತಾನೆ, ದೇವರು ಬಿಡಿಸುವಂತನಾಗಿದ್ದಾನೆ. ಇದಕ್ಕಾಗಿ ನಾವು ಎಷ್ಟೆಲ್ಲ ನೋಡ್ತೇವೆ, ಇನ್ನು ಬಹಳಷ್ಟು ವಾಕ್ಯಗಳವ. ಯಾಕೆ ಇವತ್ತು ಯೋನನ ಪ್ರಾರ್ಥನೆ ಕೇಳ್ಬೇಕು ನಾವು, ದೇವರಿಗೆ ನೋಡ್ತೇವೆ. ಆತನ 3 ದಿವಸ ಏನ್ ಮಾಡ್ದ, ಆ ಒಂದು ಸಮಾಧಿಯಲ್ಲಿ ಇಡಲ್ಪಡ್ತಾನೆ. ಆದ್ರೆ ದೇವರು ಏನ್ ಮಾಡ್ತಾನ, ನಂದ ನರಕದಲ್ಲಿ ಹೋಗಿ ದುಷ್ಟಾತ್ಮಗಳನ್ನು ಕಟ್ಟಾಕಿ ಅದರ ಒಂದು ರಾಜ್ಯ ವಶದಲ್ಲಿ ತಗೊಂಡು ಬರ್ತಾನ. ಆದ್ರೆ ಯೋನಿಗೆ ಏನ್ ಮಾಡ್ತಾನೆ ದೇವರು, ಆ ನಿನಿವೆ ಪಟ್ಟಣಿಗೆ ರಕ್ಷಣೆ ಆಗ್ತದ, ಹೋಗಿ ಸುವಾರ್ತೆ ಸಾರಲ್ಪಡ್ತಾನ. ಆ ಊರಿನವರೆಲ್ಲ ದೇವರ ಕಡೆಗೆ ತಿರುಗ್ತಾರ. ಅದು ಒಂದು ಮಹಿಮೆ. ಇವತ್ತು ನಾವು ಯಾರು ಸೇವೆ ಮಾಡ್ತಾ ಇಲ್ಲ, ಸೇವೆ ಮಾಡೋವರಿಗೆ ಏನ್ ಮಾಡ್ತಾರ, ಹಿಂದೆ ಎಳೆಯಲ್ಪಡ್ತಾ ಇದ್ದಿದ್ದಾರೆ ಜನರು. ಸೇವೆ ಮಾಡುವ ಮಕ್ಕಳು ಮನೆ ಮನೆಗೆ ಊರಿಗೆ ಹೋಗಿ ಸೇವೆ ಮಾಡುವಂತರಲ್ಲ, ಅಂತ ಮಕ್ಕಳಿಗೆ ನಾವು ಏನ್ ಮಾಡ್ತಾ ಇದ್ದೇವೆ, ಹಿಂದೆ ಜರುಗಿಸುವಂತರಾಗಿದ್ದೇವೆ. ನೋಡ್ರಿ, ಎಷ್ಟೋ ಜನರು ನಾವು ಅಪೊಸ್ತಲರನ್ನು ನೋಡ್ತೇವೆ. ಯೇಸು ಕ್ರಿಸ್ತ ಪರಲೋಕಕ್ಕೆ ಆರೋಹಣನಾಗಿ ಹೋದ ಮೇಲೆ ಏನ್ ಮಾಡ್ದ, ಎಲ್ಲ ಶಿಷ್ಯರನ್ನು ಏನ್ ಮಾಡಿದ್ರು, ಎಲ್ಲ ಊರುಗಳಿಗೆ ಹೋಗಿ ತನ್ನ ದೇವರ ವಾಕ್ಯವನ್ನು ಸುವಾರ್ತೆ ಸಾರುತ್ತಾ ಅವರು ದೇವರ ರಾಜ್ಯಕ್ಕೆ ಮುಟ್ಟಿಸಿದರು. ಎಲ್ಲಿ ಲೋಕದ ಕಟ್ಟ ಕಡೆಯಲ್ಲಿ ಏನ್ ಮಾಡಿದ್ರು, ದೇವರ ಸುವಾರ್ತೆ ಸಾರಿದರು. ಇವತ್ತೇನ್ ಮಾಡ್ತಾ ಇದ್ದಾರೆ ಜನರು, ಸುವಾರ್ತೆ ಸಾರಬೇಕಾದ್ರೆ ಅವರನ್ನು ಹಿಂದಕ್ಕೆ ಎಳೆಯುವಂತರಾಗಿದ್ದಾರೆ. ಅದಕ್ಕಾಗಿ ಈ ವಾಕ್ಯ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಮುಂದೆ ನಮ್ಮ ಅಂತಿಮ ಪ್ರಾರ್ಥನೆಯಿಂದ ನಾವು ದೇವರಿಗೆ ಮಹಿಮೆ ಪಡಿಸೋಣ. ಅಪ್ಪ ತಂದೆ ಯೇಸುವೆ, ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ನಮ್ಮಲ್ಲಿ ಬಲವಾದ ಕಾರ್ಯ ನೋಡಿದೆ ಯೇಸಪ್ಪ. ನಿನ್ನ ನಂಬಿಗಸ್ತನಾದ ದೇವರೇ ಯೇಸುವೆ, ನಾವೇನೇ ಕಷ್ಟದಲ್ಲಿದ್ದಾಗ ನೀನು ಮೊದಲಾಗಿ ಬಂದು ನಮ್ಮನ್ನು ರಕ್ಷಿಸುವಂತ ದೇವರಾಗಿದೆ ಯೇಸುವೆ. ಅಪ್ಪ ತಂದೆ, ಈ ಸಭೆಯಲ್ಲಿ ಕೂತಿದೆ ಎಲ್ಲ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಹಿಡಿದು ಬರಲಿ ಯೇಸಪ್ಪ. ನಿನ್ನ ಬಲವಾದ ಶಕ್ತಿ ಕಾಣಲಿ. ಯಾರ್ಯಾರು ರೋಗ ಚಿಂತೆ ದುಃಖ ಭಾರಗಳಲ್ಲಿ ಬಂದರಪ್ಪ, ಯಾವ ಸಮಸ್ಯೆಗಳಲ್ಲಿ ಇದ್ದಿರ್ಬೋದು ಯೇಸಪ್ಪ, ಅವೆಲ್ಲವೂ ಮುರಿಯಲ್ಪಡಲಿ. ಈಗಳಿಗೆ ಇದೇ ಸಮಯದಲ್ಲಿ ನಿನ್ನ ಅಭಿಷೇಕ ಇಳಿದು ಬರಲಿ ಮಕ್ಕಳ ಮೇಲೆ ಯೇಸಪ್ಪ. ಹೌದು ಯೇಸಪ್ಪ, ಈ ಮಿನಿಸ್ಟ್ರಿ ಮೂಲಕ ನೀನು ಬಲವಾದ ಕಾರ್ಯಗಳು ಮಾಡ್ತಾ ಇದ್ದೆ ಯೇಸಪ್ಪ. ಬಲವಾದ ನಿನ್ನ ಮಾರ್ಗದಲ್ಲಿ ಸಿದ್ಧವಾಗಿ ನಡೆಯುವ ಎಲ್ಲ ಮಕ್ಕಳ ಮೇಲೆ ಅಭಿಷೇಕ ಮಾಡು. ಇನ್ನು ಯಾರ್ಯಾರು ಬರಬೇಕಿತ್ತು ಸ್ವಾಮಿ, ಅವರೆಲ್ಲ ಬಂದಿಲ್ಲ, ಅವರೆಲ್ಲ ಬರುವಂತೆ ಸ್ವಾಮಿ ನಿನ್ನ ಹೃದಯದ ಕಾರ್ಯ ಮಾಡಿ ಯೇಸುವೆ. ಇವತ್ತಿನ ವಾಕ್ಯ ಅವರ ಹೃದಯ ಕೂಡಲಿ ಯೇಸಪ್ಪ. ಇವತ್ತಿನ ವಾಕ್ಯ ನೀನು ಬಲವಾಗಿ ಅವರ ಮೇಲೆ ಚಲಿಸು, ಅವರ ಆತ್ಮದಲ್ಲಿ ಬೆರೆಸಿ ಸ್ವಾಮಿ, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕಾರ್ಯ ಮಾಡಿ ಯೇಸುವೆ. ಎಲ್ಲ ಮಕ್ಕಳ ಒಂದೊಂದು ಚಿಂತೆ ದುಃಖ ಭಾರ ನೀಗಿಸಿ ಸುಖ ಜೀವನ ಶಾಂತಿ ಸಮಾಧಾನ ಉಲ್ಲಾಸದಿಂದ ತುಂಬಿಸಿ ಅವರ ಮನೆಯಲ್ಲಿ ಹರ್ಷದಲ್ಲಿ ತುಂಬಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ಯೇಸಪ್ಪ. ಎಲ್ಲ ಜನರು ಎಲ್ಲರೂ ಸಭೆಯಲ್ಲಿದ್ದ ಪ್ರತಿಯೊಂದು ಮಕ್ಕಳ ಮೇಲಿನ ಅಭಿಷೇಕ ಇಳಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲ ನಿನಗೆ ಮಹಿಮೆ ಆಗಲಿ ತಂದೆ. ಆಮೇನ್ ಆಮೇನ್. ಪ್ರೈಸ್ ದ